ಪ್ರಯಾಗರಾಜದ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದಿಂದ ಬರೋರು ಕೂಡ ಏನು ಕಮ್ಮಿ ಇಲ್ಲ. ಕರ್ನಾಟಕದ ಕನ್ನಡಿಗರು ಈ ವೈವಿಧ್ಯತೆಯ ಈ ಮಹಾ ಕುಂಭಮೇಳದಲ್ಲಿ ಬಂದು ಅದನ್ನು ಕಂಡು ಸಾಕಾರಗೊಂಡು ಪುಣ್ಯ ಸ್ನಾನದೊಂದಿಗೆ ಈಗ ಬೆಂಗಳೂರಿನವರಿದ್ದಾರೆ. ಅವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹರೇ ರಾಮ್. ಹರೇ ರಾಮ್. ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ, ಇದು ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂದರೆ ಅದೊಂದು ಪವಾಡ ಮತ್ತು ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ, ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ತುಂಬ ಖುಷಿ ಇದೆ. ಮಕ್ಕಳ ಏನ್ ನೋಡಿದ್ರಿ? ನೀರು ಸ್ನಾನ ಮಾಡಿದ್ರ? ಮಾದ್ರಿ ಸ್ನಾನ ಮಾಡಿದ್ರ? ನಿಮ್ಮ ಹೆಸರೇನು? ಡುವಿತ್ ದೇವ್ರ ನೋಡಿದ್ರ? ಔಟು ನೋಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತಾ? ಏನು ವ್ಯವಸ್ಥೆ ಮಾಡಿದ್ದಾರೆ ಸರ್, ಎಲ್ಲ ವ್ಯವಸ್ಥೆ ಇದೆ. ಊಟ ಹಾಕ್ತಿದ್ದಾರೆ, ಅಲ್ಲೇ ಪೊಲೀಸ್ ವಿದ್ಯತೆ ಎಲ್ಲ ಸರಿಪಡಿಸಿದ್ದಾರೆ. ಇಲ್ಲೇ ಊಟ ಮಾಡ್ಕೋದು, ಇಲ್ಲಿ ಉಳ್ಕೊಳ್ಳೋದು, ಇನ್ನೊಂದು 3 ದಿವಸ ಇದ್ದು ಮತ್ತೆ ಹೋಗೋದು ಸರ್. ಕರ್ನಾಟಕದಿಂದ ಬರುವಂತ ಯಾತ್ರಾರ್ಥಿಗಳಿಗೆ ಏನು ಹೇಳ್ತಾರೆ? ತುಂಬ ಹುಷಾರಾಗಿ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಒಂದು ಭಜನೆ ಮಾಡ್ತೀರಾ? ಜೈ ಶ್ರೀರಾಮ್. ಒಂದ್ಸಲ ಜೈ ಶ್ರೀರಾಮ್. ಕೈ ಮೇಲೆತ್ತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅಲ್ಲ ಮಹಾದೇವ್. ಹರ ಹರ ಮಹಾದೇವ್. ಅಲ್ಲ ಮಹಾದೇವ್. ಒಂದ್ಸಲ ಹೇಳುವ ಜೋರಾಗಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ನೋಡಿ, ಇದು ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಗಳು ಈ ಮಹಾ ಕುಂಭವನ್ನ ಕಣ್ತುಂಬಿಕೊಂಡು ಪಾವಿತ್ರ್ಯವಾದಂಥ ನೆಲದಲ್ಲಿ ಪುಣ್ಯ ಸ್ನಾನ ಮಾಡಿ, ಶಾಹಿ ಸ್ನಾನ ಮಾಡಿ ತಮ್ಮ ಸಂಭ್ರಮವನ್ನ, ತಮ್ಮ ಒಂದು ಧಾರ್ಮಿಕತೆಯ ಬಗ್ಗೆ ಮಾತಾಡ್ತಿರುವಂಥ ವಿಚಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗರಾಜ್. ಪ್ರಯಾಗರಾಜದ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದಿಂದ ಬರೋರು ಕೂಡ ಏನು ಕಮ್ಮಿ ಇಲ್ಲ. ಕರ್ನಾಟಕದ ಕನ್ನಡಿಗರು ಈ ವೈವಿಧ್ಯತೆಯ ಈ ಮಹಾ ಕುಂಭಮೇಳದಲ್ಲಿ ಬಂದು ಅದನ್ನು ಕಂಡು ಸಾಕಾರಗೊಂಡು ಪುಣ್ಯ ಸ್ನಾನದೊಂದಿಗೆ ಈಗ ಬೆಂಗಳೂರಿನವರಿದ್ದಾರೆ. ಅವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹರೇ ರಾಮ್. ಹರೇ ರಾಮ್. ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ, ಇದು ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂದರೆ ಅದೊಂದು ಪವಾಡ ಮತ್ತು ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ, ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ತುಂಬ ಖುಷಿ ಇದೆ. ಮಕ್ಕಳ ಏನ್ ನೋಡಿದ್ರಿ? ನೀರು ಸ್ನಾನ ಮಾಡಿದ್ರ? ಮಾದ್ರಿ ಸ್ನಾನ ಮಾಡಿದ್ರ? ನಿಮ್ಮ ಹೆಸರೇನು? ಡುವಿತ್ ದೇವ್ರ ನೋಡಿದ್ರ? ಔಟು ನೋಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತಾ? ಏನು ವ್ಯವಸ್ಥೆ ಮಾಡಿದ್ದಾರೆ ಸರ್, ಎಲ್ಲ ವ್ಯವಸ್ಥೆ ಇದೆ. ಊಟ ಹಾಕ್ತಿದ್ದಾರೆ, ಅಲ್ಲೇ ಪೊಲೀಸ್ ವಿದ್ಯತೆ ಎಲ್ಲ ಸರಿಪಡಿಸಿದ್ದಾರೆ. ಇಲ್ಲೇ ಊಟ ಮಾಡ್ಕೋದು, ಇಲ್ಲಿ ಉಳ್ಕೊಳ್ಳೋದು, ಇನ್ನೊಂದು 3 ದಿವಸ ಇದ್ದು ಮತ್ತೆ ಹೋಗೋದು ಸರ್. ಕರ್ನಾಟಕದಿಂದ ಬರುವಂತ ಯಾತ್ರಾರ್ಥಿಗಳಿಗೆ ಏನು ಹೇಳ್ತಾರೆ? ತುಂಬ ಹುಷಾರಾಗಿ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಒಂದು ಭಜನೆ ಮಾಡ್ತೀರಾ? ಜೈ ಶ್ರೀರಾಮ್. ಒಂದ್ಸಲ ಜೈ ಶ್ರೀರಾಮ್. ಕೈ ಮೇಲೆತ್ತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅಲ್ಲ ಮಹಾದೇವ್. ಹರ ಹರ ಮಹಾದೇವ್. ಅಲ್ಲ ಮಹಾದೇವ್. ಒಂದ್ಸಲ ಹೇಳುವ ಜೋರಾಗಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ನೋಡಿ, ಇದು ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಗಳು
ಈ ಮಹಾಕುಂಭವನ್ನು ಕಣ್ತುಂಬಿಕೊಂಡು ಪಾವಿತ್ರ್ಯವಾದಂಥ ನೆಲದಲ್ಲಿ ಪುಣ್ಯ ಸ್ನಾನ ಮಾಡಿ ಶಾಹಿ ಸ್ನಾನ ಮಾಡಿ ತಮ್ಮ ಸಂಭ್ರಮವನ್ನು ತಮ್ಮ ಒಂದು ಈ ಧಾರ್ಮಿಕತೆಯ ಬಗ್ಗೆ ಮಾತಾಡ್ತಿರುವಂಥ ವಿಚಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜದ ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದಿಂದ ಬರೋರು ಕೂಡ ಏನು ಕಮ್ಮಿ ಇಲ್ಲ. ಕರ್ನಾಟಕದ ಕನ್ನಡಿಗರು ಈ ವೈವಿಧ್ಯತೆಯ ಈ ಮಹಾ ಕುಂಭಮೇಳದಲ್ಲಿ ಬಂದು ಅದನ್ನು ಕಂಡು ಸಾಕಾರಗೊಂಡು ಪುಣ್ಯ ಸ್ನಾನದೊಂದಿಗೆ ಈಗ ಬೆಂಗಳೂರಿನವರಿದ್ದಾರೆ, ಅವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹರೇ ರಾಮ್. ಹರೇ ರಾಮ್. ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ ಇದು, ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರಂದರೆ ಅದೊಂದು ಪವಾಡ ಮತ್ತು ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ತುಂಬ ಖುಷಿ ಇದೆ. ಮಕ್ಕಳ ಏನ್ ನೋಡಿದ್ರಿ? ನೀರು ಸ್ನಾನ ಮಾಡಿದ್ರ? ಮಾದ್ರಿ ಸ್ನಾನ ಮಾಡಿದ್ರ? ನಿಮ್ಮ ಹೆಸರೇನು? ಡುವಿತ್ ದೇವ್ರ ನೋಡಿದ್ರ? ಔಟು ನೋಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತಾ? ಏನು ವ್ಯವಸ್ಥೆ ಮಾಡಿದ್ದಾರೆ ಸರ್, ಎಲ್ಲ ವ್ಯವಸ್ಥೆ ಇದೆ. ಊಟ ಹಾಕ್ತಿದ್ದಾರೆ, ಅಲ್ಲೇ ಪೊಲೀಸ್ ಸಿದ್ಧತೆ ಎಲ್ಲ ಸರಿಪಡಿಸಿದ್ದಾರೆ. ಇಲ್ಲೇ ಊಟ ಮಾಡ್ಕೋದು, ಇಲ್ಲಿ ಉಳ್ಕೊಳ್ಳೋದು, ಇನ್ನೊಂದು 3 ದಿವಸ ಇದ್ದು ಮತ್ತೆ ಹೋಗೋದು ಸರ್. ಕರ್ನಾಟಕದಿಂದ ಬರುವಂತ ಯಾತ್ರಾರ್ಥಿಗಳಿಗೆ ಏನು ಹೇಳ್ತಾರೆ? ತುಂಬ ಹುಷಾರಾಗಿ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಒಂದು ಭಜನೆ ಮಾಡ್ತೀರಾ? ಜೈ ಶ್ರೀರಾಮ್. ಒಂದ್ಸಲ ಜೈ ಶ್ರೀರಾಮ್. ಕೈ ಮೇಲೆತ್ತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅಲ್ಲ ಮಾದೇವ್. ಹರ ಹರ ಮಹಾದೇವ್. ಅಲ್ಲ ಮಾದೇವ್. ಒಂದ್ಸಲ ಹೇಳುವ ಜೋರಾಗಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ನೋಡಿ, ಇದು ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಗಳು ಈ ಮಹಾಕುಂಭವನ್ನು ಕಣ್ತುಂಬಿಕೊಂಡು ಪಾವಿತ್ರ್ಯವಾದಂಥ ನೆಲದಲ್ಲಿ ಪುಣ್ಯ ಸ್ನಾನ ಮಾಡಿ ಶಾಹಿ ಸ್ನಾನ ಮಾಡಿ ತಮ್ಮ ಸಂಭ್ರಮವನ್ನು ತಮ್ಮ ಒಂದು ಈ ಧಾರ್ಮಿಕತೆಯ ಬಗ್ಗೆ ಮಾತಾಡ್ತಿರುವಂಥ ವಿಚಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜದ ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದಿಂದ ಬರೋರು ಕೂಡ ಏನು ಕಮ್ಮಿ ಇಲ್ಲ. ಕರ್ನಾಟಕದ ಕನ್ನಡಿಗರು ಈ ವೈವಿಧ್ಯತೆಯ ಈ ಮಹಾ ಕುಂಭಮೇಳದಲ್ಲಿ ಬಂದು ಅದನ್ನು ಕಂಡು ಸಾಕಾರಗೊಂಡು ಪುಣ್ಯ ಸ್ನಾನದೊಂದಿಗೆ ಈಗ ಬೆಂಗಳೂರಿನವರಿದ್ದಾರೆ, ಅವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಹರೇ ರಾಮ್. ಹರೇ ರಾಮ್. ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ ಇದು, ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರಂದರೆ ಅದೊಂದು ಪವಾಡ ಮತ್ತು ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ತುಂಬ ಖುಷಿ ಇದೆ. ಮಕ್ಕಳ ಏನ್ ನೋಡಿದ್ರಿ? ನೀರು ಸ್ನಾನ ಮಾಡಿದ್ರ? ಮಾದ್ರಿ ಸ್ನಾನ ಮಾಡಿದ್ರ? ನಿಮ್ಮ ಹೆಸರೇನು? ಡುವಿತ್ ದೇವ್ರ ನೋಡಿದ್ರ? ಔಟು ನೋಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತಾ? ಏನು ವ್ಯವಸ್ಥೆ ಮಾಡಿದ್ದಾರೆ ಸರ್, ಎಲ್ಲ ವ್ಯವಸ್ಥೆ ಇದೆ. ಊಟ ಹಾಕ್ತಿದ್ದಾರೆ, ಅಲ್ಲೇ ಪೊಲೀಸ್ ಸಿದ್ಧತೆ ಎಲ್ಲ ಸರಿಪಡಿಸಿದ್ದಾರೆ. ಇಲ್ಲೇ ಊಟ ಮಾಡ್ಕೋದು, ಇಲ್ಲಿ ಉಳ್ಕೊಳ್ಳೋದು, ಇನ್ನೊಂದು 3 ದಿವಸ ಇದ್ದು ಮತ್ತೆ ಹೋಗೋದು ಸರ್. ಕರ್ನಾಟಕದಿಂದ ಬರುವಂತ ಯಾತ್ರಾರ್ಥಿಗಳಿಗೆ ಏನು ಹೇಳ್ತಾರೆ? ತುಂಬ ಹುಷಾರಾಗಿ ಬನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಒಂದು ಭಜನೆ ಮಾಡ್ತೀರಾ? ಜೈ ಶ್ರೀರಾಮ್. ಒಂದ್ಸಲ ಜೈ ಶ್ರೀರಾಮ್. ಕೈ ಮೇಲೆತ್ತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅಲ್ಲ ಮಾದೇವ್. ಹರ ಹರ ಮಹಾದೇವ್. ಅಲ್ಲ ಮಾದೇವ್. ಒಂದ್ಸಲ ಹೇಳುವ ಜೋರಾಗಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್.
ನೋಡಿ, ಇದು ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗಳು ಈ ಮಹಾಕುಂಭವನ್ನು ಕಣ್ತುಂಬಿಕೊಂಡು ಪಾವಿತ್ರ್ಯವಾದಂಥ ನೆಲದಲ್ಲಿ ಪುಣ್ಯ ಸ್ನಾನ ಮಾಡಿ, ಶಾಹಿ ಸ್ನಾನ ಮಾಡಿ ತಮ್ಮ ಸಂಭ್ರಮವನ್ನು, ತಮ್ಮ ಒಂದು ಈ ಧಾರ್ಮಿಕತೆಯ ಬಗ್ಗೆ ಮಾತಾಡ್ತಿರುವಂಥ ವಿಚಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.